ನಮಸ್ಕಾರ. ನಾನು ನಿಮ್ಮೆಲ್ಲರ ಪ್ರೀತಿಯ ಗಮ್ ದಯಾನಂದ ಕುದೂರು. ಆತ್ಮೀಯರೇ, ಇನ್ನೊಬ್ಬರ ಮನೆಯಲ್ಲಿ ಕಸ ಮುಸ್ರೆ ತೊಳ್ಕೊಂಡು ಬಟ್ಟೆ ಒಕ್ಕೊಂಡು ಪುಸ್ತಕ ಬರೆದಂಥ ಒಬ್ಬ ಸಾಧಕಿಯ ಕಥೆಯನ್ನು ನಿಮ್ಗೆ ಹೇಳೋಕ್ಕೆ ಬಂದಿದ್ದೇನೆ. 1973ರಲ್ಲಿ ಕಾಶ್ಮೀರದಲ್ಲಿ ಜನಿಸಿದಂತಹ ಒಬ್ಬ ಹೆಣ್ಮಗಳ ಹೆಸರು ಬೇಬಿ ಹಾಲ್ದೇರ್. ಆಕೆ ಇನ್ನೊಬ್ಬ ಅಕ್ಕ ಇರ್ತಾಳೆ, ತಂದೆ ತಾಯಿ, ಒಟ್ಟು 4 ಜನ ಮನೆಯಲ್ಲಿ. ತಂದೆ ಮಹಾ ಹೊಡಿತಾ ಇರ್ತಾನೆ ಹೆಂಡತಿಗೆ. ಆ ಕಷ್ಟ ತಡಿಲಾರ್ದಲೆ, ಆ ಹೊಡೆತ ತಿನ್ನಲಾರ್ದಲೆ ತಾಯಿ ಮನೆ ಬಿಟ್ಟು ಹೊರಟೋಗ್ತಾಳೆ. ಇವೆರಡು ಮಕ್ಕಳು ಅನಾಥ ಆಗ್ತಾರೆ. ಅಪ್ಪ ಮನೆಯಿಂದ ಓಡೋದಂತ ಹೆಂಡತಿಯನ್ನು ಹುಡುಕೋ ಬದಲು ಒಂದು ವಾರ ಆಗೋದ್ರೊಳಗಾಗಿ ಇನ್ನೊಂದು ಮದುವೆ ಆಗಿಬಿಡ್ತಾನೆ. ಮಲತಾಯಿ ಬಂದಮೇಲೆ ತುಂಬ ಹಿಂಸೆ ಆಗುತ್ತೆ. ಅದರಲ್ಲಿ ಈ ಹೆಣ್ಮಕ್ಳು ತೊಂದರೆ ಆಗ್ತಾ ಇದ್ದಾರೆ ಅಂತ ಹೇಳಿ ಬಲವಂತವಾಗಿ ಬೇಬಿ ಹಾಲ್ದೇರ್ ಅವರ ಅಕ್ಕನಿಗೆ ಮದುವೆ ಮಾಡ್ತಾರೆ. ಮದುವೆ ಮಾಡಿದಾಗ ಆ ಹಾಲ್ದೇರ್ಗನ್ನ ಹುಡುಗಿಗೆ ಭಾಳ ಪುಟ್ಟ ವಯಸ್ಸು, 15 ವರ್ಷ ಆಗಿರುತ್ತೆ. ಮದುವೆ ಆದಂತನೂ ಕೂಡ ಮಹಾ ಕುಡುಕ. ತದನಂತರ ಈ ಬೇಬಿ ಹಾಲ್ದೇರ್ 6ನೇ ಕ್ಲಾಸ್ ಓದ್ತಾ ಇರ್ತಾಳೆ. 12 ವರ್ಷ ಪಾಪ ಅದಕ್ಕೂ ಹಿಂಸೆ ಕೊಟ್ಟು ಅವಳಿಗೂ ಕೂಡ ಮದುವೆ ಮಾಡಿಸ್ಬಿಡ್ತಾರೆ. 13 ವರ್ಷ ಆಗೋದ್ರೊಳಗಾಗಿ ಬೇಬಿ ಹಾಲ್ದೇರ್ ಒಂದು ಮಗುವಿನ ತಾಯಿ ಆಗ್ತಾಳೆ. 15 ವರ್ಷ ಆಗೋದ್ರೊಳಗಾಗಿ 3 ಮಕ್ಕಳ ತಾಯಿ ಆಗ್ತಾಳೆ. ಪುಟ್ಟ ವಯಸ್ಸಿನಲ್ಲಿ ದೊಡ್ಡ ಸಂಸಾರದ ಹೊಣೆಗಾರಿಕೆ, ಬೇಜವಾಬ್ದಾರಿ ಗಂಡ, ಮಹಾ ಕುಡುಕ, ಇದೆಲ್ಲದ ಜೊತೆಗೆ ಸ್ವಲ್ಪ ಅನುಮಾನದ ಬುದ್ಧಿ, ಎಲ್ಲವೂ ಕೂಡ ಸೇರಿಕೊಂಡು ಹಿಂಸೆ ಆಗುತ್ತೆ. ಇನ್ನೊಂದು ಮನೆ ಕೆಲಸಕ್ಕೆ ಸೇರ್ಕೋತಾಳೆ. ಅಲ್ಲಿ ಕೆಲಸಕ್ಕೆ ಸೇರಿಕೊಂಡು ಕೆಲಸ ಮಾಡೋ ಸಂದರ್ಭದಲ್ಲಿ ಈ ಬೇಬಿ ಹಾಲ್ದೇರ್ ಪಕ್ಕದ ಮನೆಯ ಗಂಡ ಜೊತೆಗೆ ಒಂದು ಸರಿ ಯಾವಾಗಲೂ ಮಾತಾಡೋ ಸಂದರ್ಭಕ್ಕೆ ಗಂಡ ನೋಡಿಬಿಡ್ತಾನೆ. ಎಷ್ಟರ ಮಟ್ಟಿಗೆ ಹಿಂಸೆ ಕೊಡ್ತಾನೆ ಅಂತಂದರೆ ತೀವ್ರತರವಾದ ಹಿಂಸೆ ಕೊಡ್ತಾನೆ. ಇವನ ಹಿಂಸೆಯನ್ನು ತಡೆಯಲಾರ್ದಲೇ ಮಕ್ಕಳನ್ನ ಕರ್ಕೊಂಡು ದೆಹಲಿಗೆ ಹೊರಟೋಗ್ತಾಳೆ. ರೈಲ್ವೆ ಸ್ಟೇಷನಲ್ಲಿ ಇರ್ತಾಳೆ. ರೈಲ್ವೆ ಸ್ಟೇಷನ್ನಲ್ಲಿ ಒಂಟಿ ಹೆಣ್ಮಕ್ಳು ನೋಡೋ ಒಂದು ಪರಿ ಜಗತ್ತು ಹೆಂಗಿದೆ ಅಂತ ಗೊತ್ತು. ಆಕೆ ಹಿಂಗಾದ್ರೂ ಆಗೋದಿಲ್ಲ ಅಂತ ಹೇಳಿ ಅಲ್ಲಿ ಒಂದು ಏರಿಯಾ ಇರ್ತದೆ, ಆ ಏರಿಯಾದಲ್ಲಿ ಹೋಗ್ತಾಳೆ. ಅಲ್ಲೆಲ್ಲ ಪಶ್ಚಿಮ ಬಂಗಾಳದವರು ಹೆಚ್ಚಿರ್ತಾರೆ. ಈಕೆ ಕಾಶ್ಮೀರದಲ್ಲಿ ಹುಟ್ಟಿ ಪಶ್ಚಿಮ ಬಂಗಾಳಕ್ಕೆ ಬಂದು ನೆಲೆ ಆಗಿರ್ತಾಳೆ. ಅದಕ್ಕಲ್ಲಿ ಬಂಗಾಳದ ಜನ ಎಲ್ಲಿ ಕೆಲಸ ಮಾಡ್ತಾರೆ ಅಂತ ಗೊತ್ತಿತ್ತು ಆಕೆಗೆ. ಅಲ್ಲಿ ಹೋಗೊಂದು ಕೆಲಸಕ್ಕೆ ಸೇರ್ಕೋತಾರೆ. ಶ್ರೀಮಂತರ ಮನೆಯ ಕೆಲಸ, ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇರ್ತಾಳೆ. ಆ ಮನೆಗೆ ಹೋಗ್ಬೇಕಾದ್ರೆ ಮಕ್ಕಳನ್ನೂ ಕರ್ಕೊಂಡು ಹೋಗ್ಬೇಕಲ್ಲ. ಆ ಮಕ್ಕಳು ಶ್ರೀಮಂತರ ಮನೆಯಲ್ಲಿ ಬಿಸ್ಕತ್ತು ಚಾಕ್ಲೇಟ್ ಎಲ್ಲೆಂದಲ್ಲಿ ಇರ್ತದೆ. ಈ ಮಕ್ಕಳು ಅಮ್ಮ ಹಸಿವು ಅಂತಾರೆ. ಅದಕ್ಕೆ ಅವ್ರಿಗೆ ಸಿಟ್ಟು, ಮಕ್ಕಳನ್ನ ಯಾಕೆ ಕರ್ಕೊಂಬರ್ತೀಯ ನೀನು, ಯಾವಾಗಲೂ ಹಸಿವು ಅಂತಾರೆ, ನಿನಗಲ್ದಲ್ಲೇ ಮಕ್ಳಿಗೆ ಊಟ ಹಾಕ್ಬೇಕಾ ಅಂತ ಬೈತಾರೆ. ಸಂಕಟ ಆಗುತ್ತೆ. ಈ ಮಕ್ಕಳನ್ನ ಸಿಟ್ಟಿಗೆ ಅವದೇ ಮನೇಲಿ ಒಂದು ರೂಮಿಗೆ ಕೂಡ ಹಾಕಿ ಕೆಲಸ ಮಾಡ್ತಾ ಇರ್ತಾಳೆ. ಆ ರೂಮಿಂದನೇ ಕೂಗ್ತಿರ್ತಾರೆ ಮಕ್ಕಳು ಅಮ್ಮ ಹಸಿವು ಅಂತ. ಈಕೆ ಸಂಕಟ ಪಟ್ಕೊಂಡು ಭಗವಂತ ಯಾಕೆ ಈ ಥರ ತೊಂದರೆ ಕೊಡ್ತಾ ಇದೆಯಾ ಅಂತ ಕಣ್ಣಲ್ಲಿ ನೀರು ಹಾಕ್ತಾಳೆ. ಇದೆಲ್ಲರ ನಡುವೆ ಆಕೆಯ ಒಂದು ಬದುಕುತ್ತಿರುವಾಗುವಂಥದ್ದು ಸನ್ನಿವೇಶ ಏನಂದರೆ ಗುರ್ಗಾಂವ್ಪುರ ಅಂತ ಬರ್ತದೆ ಅಲ್ಲಿ ದೆಹಲಿಯಲ್ಲಿ. ಅಲ್ಲಿ ಒಬ್ಬ ಪ್ರೊಫೆಸರ್ ಮನೆ ಕೆಲಸಕ್ಕೆ ಸೇರ್ಕೋತಾಳೆ. ಆ ಪ್ರೊಫೆಸರ್ ಹೆಸರು ಪ್ರಮೋದ್ ಕುಮಾರ್ ಅಂತ. ಅವರು ಅವತ್ತಿನ ಅತ್ಯಂತ ಶ್ರೇಷ್ಠ ಕತೆಗಾರರಾಗಿದ್ದಂಥ ಮುನ್ಷಿ ಪ್ರೇಮಚಂದ್ರ ಅವರ ಮೊಮ್ಮಗ. ಅದ್ಭುತವಾದ ಓದುಗ ಮತ್ತು ಕತೆಗಾರ ಇವರು ಕೂಡ. ಈಕೆ ಅವ್ರ ಮನೆ ಕೆಲಸ ಸೇರೋ ಸಂದರ್ಭದಲ್ಲಿ ಹೇಳ್ತಾರೆ, ಅಮ್ಮ ನಿನ್ನ ಕೆಲಸಗಾಳ್ತಿ ಅಂತ ನೋಡೋದಿಲ್ಲ, ನಮ್ಮನೆ ಹೆಣ್ಮಕ್ಳು ಥರ ನೋಡ್ತೀವಿ, ಸಂತೋಷ ಕೆಲಸ ಮಾಡ್ಕೊಂಡು ಹೋಗು ಅಂತ. ಈಗೆಲ್ಲ ಕೆಲಸ ಮಾಡ್ಕೋತಾ ಬುಕ್ ರ್ಯಾಕ್ಸ್ ಹತ್ರಕ್ಕೆ ಬಂದಾಗ ಆ ಪುಸ್ತಕಗಳು ತುಂಬ ಪುಸ್ತಕಗಳು ಇರ್ತಾವಲ್ಲ, ಆ ಬುಕ್ ತೆಗೆಯೋದು ಓದೋದು ಈ ಕೆಲಸ ಮಾಡ್ತಾ ಇರ್ತಾಳೆ. ಅದನ್ನು ಗಮನಿಸ್ತಾರೆ ಅವರು. ಆವಾಗ ಅವ್ರು ಹೇಳ್ತಾರೆ, ಮೈ ಗರ್ಲ್ ಫ್ರೆಂಡ್ ಅಂತ ತಸ್ಲಿಮಾ ನಸ್ರಿನ್, ಬಾಂಗ್ಲಾದೇಶದ ಲೇಖಕಿ, ಆ ಲೇಖಕಿಯ ಪುಸ್ತಕವನ್ನು ಕೊಡ್ತಾರೆ. ಇದನ್ನು ಬಂಗಾಳಿ ಭಾಷೆಯಲ್ಲಿ ಇರ್ತದೆ, ಓದು ನೀನು ಅಂತ. ಇವರು ಓದ್ತಾಳೆ. ಹೇಗಿದೆ ಅಂತ ಕೇಳ್ತಾರೆ. ಚೆನ್ನಾಗಿದೆ ಅಂತ. ನಿಂದು ಒಂದು ಕಥೆ ಬರೀ ಇದನ್ನು ಅಂತ ಹೇಳಿ, ನೀನು ನಿನ್ನ ಬದುಕಿನ ಕಥೆ ಬರೀ ಅಂತ. ನಂಗೆ ಬರೆಯೋಕ್ಕೆ ಬರಲ್ಲವೇ, ಬರ್ತದೆ, ಬರೆಯೋಕ್ಕೆ ಪ್ರಯತ್ನ ಪಡು ಅಂತ ಹೇಳ್ತಾರೆ. ಈಕೆ ಕೂತ್ಕೊಂಡು ಪುಸ್ತಕ ತಗೊಂಡು ಬರೆಯೋಕ್ಕೆ ಪ್ರಾರಂಭ ಮಾಡ್ತಾಳೆ. ಮಕ್ಕಳೆಲ್ಲ ನಗ್ತವೆ. ಯಾಕೆ ಗೊತ್ತಾ, ಈಕೆ ಭಾಷೆ ಅಷ್ಟಗಾಲೇ ಅಕ್ಷರಗಳು ಮರ್ತಿರ್ತಾಳೆ, ಸ್ಪೆಲ್ಲಿಂಗ್ಸ್ ಮರ್ತಿರ್ತಾಳೆ. ಕಥೆ ಇದೆ, ಆಕೆ ಬದುಕಿನ ಕಥೆ ಗೊತ್ತಿದೆ, ಬರವಣಿಗೆ ಶೈಲಿ ಗೊತ್ತಾಗ್ತಿಲ್ಲ. ಕಡೆಗೆ ಒಂದಿನ ಆ ಪ್ರಮೋದ್ ಕುಮಾರ್ ಬಂದು ಹೇಳ್ತಾರೆ, ನೋಡಮ್ಮ ನಾನು 1.5 ತಿಂಗಳು ಊರಲ್ಲಿರೋದಿಲ್ಲ, ನಿನಗೆ ಅಷ್ಟೊಳಗೆ ನೋಡಿ ನೋಟ್ಬುಕ್ ಕೊಡ್ತಾರೆ, ದೊಡ್ಡ 2 ನೋಟ್ಬುಕ್ ಕೊಡ್ತಾರೆ, ಬರೋದ್ರೊಳಗಾಗಿ ನಿನ್ನ ಕತೆ ಬರೆದು ಮುಗಿಸಿರ್ಬೇಕು ಅಂತ ಹೇಳಿ ಹೊರಟಾಗ್ತಾರೆ. ಈಕೆ ತುಂಬ ಶ್ರದ್ಧೆಯಿಂದ ತನ್ನ ಬದುಕಿನ ಎಲ್ಲ ಕಥೆಗಳನ್ನು ತುಂಬ ಮನೋಜ್ಞವಾಗಿ ಬರಿತಾ ಹೋಗ್ತಾಳೆ. ಅವ್ರು ಬರೋದ್ರೊಳಗಾಗಿ ಆ ಕಥೆ ಮುಗಿದಿರ್ತದೆ. ನೋಡ್ತಾರೆ, ಸ್ವಲ್ಪ ಗ್ರಾಮ್ಯಾಟಿಕಲ್ ಮಿಸ್ಟೇಕು ಮತ್ತು ಸಾಹಿತ್ಯದ ಭಾಷೆ ಸ್ವಲ್ಪ ಕೊರತೆ ಇರ್ತೆಲ್ಲ ತಿದ್ದಿ ಸ್ನೇಹಿತರುಗಳಿಗೆಲ್ಲ ಓದಿ ಹೇಳ್ತಾರೆ ಅವರು ಪ್ರಮೋದ್ ಕುಮಾರ್. ಇದು ತುಂಬ ಚೆನ್ನಾಗಿದೆ ಅಂತಾರೆ. ಆಗ ಆ ಪುಸ್ತಕ ಪ್ರಕಟ ಆಗುತ್ತೆ. ಆ ಪುಸ್ತಕ ಎಷ್ಟರ ಮಟ್ಟಿಗೆ ಪ್ರಭಾವ ಬೀರ್ತದೆ ಅಂತಂತಂದರೆ, ಎಷ್ಟು ಮಟ್ಟಿಗೆ ಪ್ರಭಾವ ಬೀರುತ್ತೆ ಅಂದರೆ, ಜಗತ್ತಿನ ಜರ್ಮನ್, ಜಪಾನಿ, ಸ್ಪ್ಯಾನಿಷ್ ಎಲ್ಲ ಭಾಷೆಗಳಲ್ಲಿ ಅನುವಾದಗೊಳ್ತದೆ. 24 ಭಾಷೆಗಳಲ್ಲಿ ಅನುವಾದಗೊಳ್ತವೆ. ದೊಡ್ಡ ರಾಯಲ್ಟಿ ಸಿಗುತ್ತೆ. ತಿರ್ಗಿ ಮತ್ತೆ 3 ಪುಸ್ತಕಗಳನ್ನು ಬರಿತಾಳೆ ಹೆಣ್ಮಗಳು. ಪ್ರಪಂಚದಾದ್ಯಂತ ಹೆಸರಾಗ್ತಾರೆ. ವಿದೇಶಿಗಳು ನಡೆದ ಸೆಮಿನಾರ್ಗೆ ಈಕೆಯನ್ನು ಮುಖ್ಯ ಅತಿಥಿಯಾಗಿ ಕರೆಸ್ತಾರೆ. ಆ ಬರುವ ಹಣದಲ್ಲಿ ದೆಹಲಿಯಲ್ಲೊಂದು ಮನೆ ತಗೋತಾಳೆ. ಆಕೆ ಚೆನ್ನಾಗಿದೆ ನೋಡಿ, ಮನೆ ತಗೋತಾಳೆ, ಹೆಸರಾಗ್ತಾಳೆ. ಟಿ ವಿಯಲ್ಲಿ, ಪತ್ರಿಕೆಗಳಲ್ಲಿ ಮಗಳ ಫೋಟೋ ನೋಡಿದ ಕೂಡಲೇ ಅಪ್ಪ ಬಂದು ಕ್ಷಮೆ ಕೇಳ್ತಾನೆ. ಆವತ್ತಿನ ಸನ್ನಿವೇಶ ಆಗಿತ್ತಮ್ಮ, ದಯವಿಟ್ಟು ಕ್ಷಮಿಸು, ನಾನು ನಿನ್ನ ಜೊತೆಗಿರ್ತೀನಿ ಅಂತ. ಜನ್ಮ ಕೊಟ್ಟಪ್ಪ ಅಲ್ವಾ, ಜೊತೆಗಿಟ್ಕೋತಾರೆ.
ಇವತ್ತು ಆ ಪ್ರಮೋದ್ ಕುಮಾರ್ ಮನೆಯಲ್ಲೇ ಆಕೆ ಅವ್ರ ಸೇವೆಯನ್ನು ಮಾಡ್ತಾ ಇದ್ದಾರೆ. ಪ್ರಮೋದ್ ಕುಮಾರ್ ಅನ್ನೋರು ಇಲ್ಲ ಅಂದಿದ್ದರೆ, ಪುಸ್ತಕ ಓದೋ ಹವ್ಯಾಸ ಇಲ್ಲ ಅಂದಿದ್ದರೆ ನನ್ನ ಬದುಕು ಮುರಾಬಟ್ಟೆ ಆಗ್ತಿತ್ತು ಹೇಳಿ ಆ ಬೇಬಿ ಹಾಲ್ದೇರ್ ತನ್ನ ಮಕ್ಕಳಿಗೆ ಉಜ್ವಲವಾದ ಭವಿಷ್ಯವನ್ನು ಕಟ್ಟಿಕೊಡುವಲ್ಲಿ ಯಶಸ್ವಿಯಾಗಿದ್ದಾಳೆ. ಪ್ರಿಯ ಓದುಗರೆ, ಇವತ್ತು ತುಂಬ ಜನಕ್ಕೆ ಒಳ್ಳೆ ಕಲ್ಪನಾ ಶಕ್ತಿ, ಮಾತಿನ ಶಕ್ತಿ ಎಲ್ಲ ಇದ್ದಾವೆ. ಆದರೆ ದುರಂತ ಅಂದರೆ ಅವ್ರನ್ನ ಸಂಪೂರ್ಣ ನುಂಗಿ ಹಾಕಿರೋದು ಒಂದು ಮೊಬೈಲ್. ಸೋಷಿಯಲ್ ಮೀಡಿಯಾಗಳು ಇವೆಲ್ಲವೂ ನುಂಗಿ ನೀರು ಕುಡಿತು. ದಯಮಾಡಿ ಆ ಕಲ್ಪನಾ ಶಕ್ತಿಯನ್ನು ಭಗವಂತ ಪ್ರತಿಯೊಬ್ಬರಿಗೂ ಕೂಡ ಅದನ್ನು ಕಲ್ಪನಾ ಶಕ್ತಿಯನ್ನು, ಆ ಬರವಣಿಗೆ ಶಕ್ತಿಯನ್ನು ತುಂಬ ಕಳಿಸಿರ್ತಾನೆ. ಅದನ್ನು ಯಾರು ಕಂಡಿಡ್ಕೊಂಡು ಮುಂದುವರಿತಾ ಹೋಗ್ತಾರೋ ಯಶಸ್ಸು ಶಿಖರ ಏರೋಕ್ಕೆ ಸಾಧ್ಯ ಆಗುತ್ತೆ. ಅವ್ರಿವ್ರ ಮನೇಲಿ ಕೆಲಸ ಮಾಡಿಕೊಂಡು ಬರೆದಂಥ ಒಬ್ಬ ಹೆಣ್ಣುಮಗಳು ಅದ್ಭುತ ಸಾಧನೆ ಮಾಡ್ತಾಳೆ ಅಂತಂದರೆ ನಿಮ್ಗೆ ಯಾಕೆ ಸಾಧ್ಯ ಆಗೋದಿಲ್ಲ? ಅಂಥ ಕೆಲಸ ಇವತ್ತಿನ ಪ್ರಾರಂಭ ಆಗಲಿ. ಒಂದು ಬರ್ತಡೆಗೆ ಪುಸ್ತಕಗಳನ್ನು ಕೊಂಡುಕೊಂಡು ಓದೋಣ, ಪುಸ್ತಕಗಳನ್ನು ಉಡುಗೊರೆಗಳಾಗಿ ಕೊಡೋಣ, ಪುಸ್ತಕಗಳು ಓದೋ ಹವ್ಯಾಸವನ್ನು ಹೆಚ್ಚು ಮಾಡ್ಕೊಳ್ಳೋಣ ಅಂತ ಹೇಳಿ ಮತ್ತೊಂದು ಪ್ರಸಂಗವನ್ನು ತಗೊಂಡು ನಿಮ್ಮ ಮುಂದೆ ಬರ್ತೀನಿ. ನಮಸ್ಕಾರ.